ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ. ಪಾಪುಗೂ ಹುಷಾರಿರಲಿಲ್ಲ, ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾನಿವತ್ತು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಇವತ್ತಿನ ನನ್ನ ದಿನ ಜೀರಿಗೆ ನೀರಿಂದ ಸ್ಟಾರ್ಟ್ ಆಗಿದೆ. ಇದು ತುಂಬಾ ಹೆಲ್ತಿಗೆ ಬೆನಿಫಿಟ್ ಅಂತ ಹೇಳ್ಬೋದು. ತುಂಬ ಜನ ಕುಡಿತೀರಾ, ಇದರಲ್ಲೇನು ವಿಶೇಷತೆ ಇಲ್ಲ. ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ವೀಡಿಯೋನ ತುಂಬ ದಿನ ಆಯಿತು ಮಾಡಿ ಇಟ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಪಾಪುಗೆ ಬೇರೆ ಹುಷಾರಿರಲಿಲ್ಲ, ಹಾಗೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಸೊ ಹಂಗಾಗಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ತೊಳೆಯೋದೊಂದಾದರೆ ಜೋಡಿಸೋದೊಂದು ಕೆಲಸ. ಇವತ್ತು ನಾನು ಮಂಡಕ್ಕಿ ಒಗ್ಗರಣೆ, ಅಂದರೆ ನಾವು ಪುರಿ ಉಳಿಸ್ಲಿ ಅಂತ ಅಂತೀವಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಪುರಿ ಉಳಿಸ್ಲಿ ಅಂತ ಅಂತೀವಿ, ಕೆಲವು ಕಡೆ ಮಂಡಕ್ಕಿ ಒಗ್ಗರಣೆ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಬಿಸಿ ಬಿಸಿನಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪಾಪುಗೆ ಇಷ್ಟ, ಹಂಗಾಗಿ ಇವತ್ತು ಅದನ್ನೇ ಮಾಡಮ್ಮ ಅಂತ ಅಂದ್ಲು. ಸೊ ಹಂಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ನೆನೆಸ್ಕೋಬೇಕು. ಪುರಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಚೆನ್ನಾಗಿ ಪುರಿ ಎಲ್ಲ ಫುಲ್ಲು ನೀರೊಳಗೆ ಮುಳುಗೋವರೆಗೂ ನಾವು ನೀರು ಹಾಕಿ ಇಡಬೇಕು. ಅದು ಒಂದು 5-10 ನಿಮಿಷ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಇದು ಮಾಮೂಲಿ ಒಗ್ಗರಣೆ, ಅಂದರೆ ನಾವು ಈ ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಹಾಕ್ತೀವಲ್ಲ, ಸೇಮ್ ಅದೇ ಥರನೇ ಒಗ್ಗರಣೆ ಮಾಡ್ಕೊಳೋದು. ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ. ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ಯಾವ ಥರ ಇರುತ್ತೆ ಅದು ನೋಡ್ಕೊಂಡು ತೊಗೊಳ್ಳಿ. ಎಲ್ಲದನ್ನು ನೀಟಾಗಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಥರ ಅಂತ ನಾನು ತೋರಿಸ್ತೀನಿ. ನಮ್ಮೂರ ಕಡೆ ಎಲ್ಲ ಯಾರಾದ್ರು ನೆಂಟರು ಬಂದರೆ ಸಡನ್ನಾಗಿ ಈ ತಿಂಡಿನ ಮಾಡ್ತಾರೆ. ಊಟ ಎಲ್ಲ ಮಾಡೋಕ್ಕೆ ಹೆವಿ ಅನಿಸುತ್ತೆ, ಎಲ್ಲಾದರೂ ಯಾರಾದ್ರು ಸಡನ್ನಾಗಿ ಸಂಜೆ ಟೈಮು ಈ ಥರ ಬಂದರೆ ಈ ಥರ ಮಂಡಕ್ಕಿ ಒಗ್ಗರಣೆನ ಮಾಡ್ತಾರೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಬೋಂಡ, ಈ ಥರ ಹಪ್ಳ ಏನಾದರೂ ಮಾಡಿ ಕೊಡ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಬರೀ ಮಾಮೂಲಿ ಪುರಿ, ಖಾರ ಈ ಥರ ಎಲ್ಲ ಕೊಡೋದ್ರ ಬದಲು ಈ ಥರ ತಿಂಡಿನ ಕೊಟ್ಟರೆ ಅಂತೇಳ್ಬಿಟ್ಟು ಕೊಡ್ತಾರೆ. ಪಾಪು ಇನ್ನೂ ಎದ್ದಿರಲಿಲ್ಲ, ಅವಳನ್ನೇ ಎಬ್ಬಿಸ್ತಾ ಇದ್ದು. ಈ ಮಕ್ಕಳು ಹೆಂಗೆ ಅಂತಂದರೆ, ರಜೆ ಇದ್ದಿದ್ದ ದಿನ ಬೇಗನೆ ಎದ್ದೇಳ್ತಾರೆ. ಸ್ಕೂಲ್ ಇದ್ದಿದ್ದ ದಿನ ನಾವೇ ಎಬ್ಬಿಸಿ ಸಾಕಾಗಬೇಕು, ಹಂಗಾದರೂ ಎದ್ದೇಳಲ್ಲ. ಇವಾಗ ನೋಡಿ ಪುರಿ ಚೆನ್ನಾಗಿ ನೆಂದಿದೆ. ಈಗ ನಾನು ಒಗ್ಗರಣೆ ಹಾಕ್ಕೊತೀನಿ. ಇದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2-3 ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಡಲೆ ಬೀಜ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೇಕು. ಎಲ್ಲದು ಫ್ರೈ ಆದಮೇಲೆ ನಾವು ಕರಿಬೇವಿನ ಸೊಪ್ಪು, ಸ್ವಲ್ಪ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಯೂಸ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಹಾಗೆ ಇದಕ್ಕೆ ನಾನು ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನಾನು ಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳೋದ್ರಿಂದ ಅದ್ರ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಂತೀವಲ್ವ, ಆ ಥರ ಪ್ರಾಬ್ಲಮ್ ಏನೂ ಆಗೋಲ್ಲ. ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಸ್ವಲ್ಪ ಮಧ್ಯೆ ಪಾಪು ವಾಯ್ಸ್ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಮಕ್ಕಳೇ ಹಂಗಲ್ವ, ಸುಮ್ಮನೆ ಇರಲ್ಲ. ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು. ಇನ್ನೇನು ಸಮ್ಮರು ಸ್ಟಾರ್ಟ್ ಆಗ್ತಿದೆ. ಇವಾಗ ಸ್ವಲ್ಪ ಕಮ್ಮಿನೇ ಇದೆ ಬಿಸಿಲು. ಮನೆಯೊಳಗೆಲ್ಲ ಈ ಥರ ಬಿಸಿಲು ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈಗ ಪಾಪನ ಮತ್ತೆ ಎಬ್ರಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅವಳು ಎದ್ದಾಳ್ತಾನೆ ಇಲ್ಲ, ಕಣ್ಣೇ ಬಿಡ್ತಿಲ್ಲ. ನೀನು ಗುಡ್ ಮಾರ್ನಿಂಗ್. ಮತ್ತೆ ನಿದ್ದೆನಾ ಎದ್ದಾಳಲ್ಲ ನೀನು? ಏನಿದ್ದು ಬ್ರೆಶ್ಶೀಟ್ ಎಲ್ಲ ಹಿಂಗೆ ಎಳ್ಕೊಂಬಿಟ್ಟಿದ್ದೀರ ಫುಲ್ಲು. ಕಣ್ಬಿಡಿ. ಇವಾಗ ನಮ್ಮ ತಿಂಡಿ ಏನಾಯಿತು ನೋಡೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಏನೂ ಹಾಕೋ ಆಗಿಲ್ಲ. ಇವಾಗ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹೆಚ್ಚಾಗಿದ್ರೇ ಚೆನ್ನಾಗಿರುತ್ತೆ. ಕೊಬ್ಬರಿ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಕೊಬ್ಬರಿನೂ ಯೂಸ್ ಮಾಡ್ತಾರೆ, ಬಟ್ ಹಸಿ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಪುರಿನ, ಕಡಲೆ ಪುರಿನ, ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೋಬೇಕು. ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ
ನಾವು ಹಾಕ್ಕೊಬೇಕು. ಆ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ಅಥವಾ ನಮ್ಮ ಕಡೆ ಹೇಳೋ ಥರ ಪುರಿ ಉಳಿಸ್ಲಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೋಂಡ ಆಗಿರ್ಬೋದು, ಹಪ್ಪಳ ಈ ಥರ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಗೆ ಪಾಪು ಲಂಚ್ ಬಾಕ್ಸಿಗೂ ಪ್ಯಾಕ್ ಮಾಡ್ತಾಯಿದ್ದೆ. ಒಂದು ಸ್ಟ್ರಾಬೆರಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಕೊಡ್ತೀವಿ ಅಂತ ಜಾಸ್ತಿನೂ ಕೊಡೋಕೆ ಹೋಗಬೇಡಿ. ನನ್ನ ಮಗಳು ಸ್ವಲ್ಪ ಜಾಸ್ತಿನೇ ತಿಂತಾಳೆ. ನಾನು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಥರ ಹಾಕಿದ್ರೆ ಇವಳು ಮನೆಗೆ ಬಂದು ಮತ್ತೆ ಡ್ರೈ ಫ್ರೂಟ್ಸ್ನ ತಿಂತಾಳೆ, ನನಗೆ ಗೊತ್ತಾಗ್ದಂಗೆ ಎಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಕಡಿಮೆನೇ ತಿನ್ನಿಸಿ. ನಾನಿವಾಗ ನನಗೋಸ್ಕರ ಪ್ರೋಟೀನ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ನಾನೊಂದು ಮಾಲ್ಟ್ ಪೌಡರ್ ಥರ ಮಾಡಿಟ್ಕೊಂಡಿದ್ದೀನಿ. 1 ಗ್ಲಾಸ್ ನೀರಿಗೆ 2-3 ಸ್ಪೂನಷ್ಟು ಈ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ 1 ಸ್ಪೂನಷ್ಟು ನಾನು ಬೆಲ್ಲದ ಪುಡಿನ ಹಾಕ್ಕೊತೀನಿ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಉಪ್ಪು ಹಾಕ್ಕೊಂಡು ಸಹ ಕುಡಿಬೋದು. ನಾನೊಂದು ಸ್ಪೂನ್ ಬೆಲ್ಲ ಪೌಡರ್ ಹಾಕ್ಕೊಂಡೆ. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅದು ಚೆನ್ನಾಗಿ ಕುದಿಬೇಕು. ಗಂಟಾಗಬಾರ್ದು. ಈ ಥರ ತಿರುಗಿಸ್ಕೊತಾನೆ ಇರಬೇಕು, ಹಂಗಾದ್ರೆ ಗಂಟಾಗಲ್ಲ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಕೊಂಡು ಮಾಡ್ಕೊಳ್ಳಿ. ತೆಳ್ಳಗೆ ನಾನು ಕುಡಿಯೋ ಥರನೇ ಬೇಕು ಅಂತಂದರೆ ಈ ಥರ ಮಾಡ್ಕೋಬೋದು, ಇಲ್ಲ ಗಟ್ಟಿಗೆ ಬೇಕು ಅಂತಂದರೆ ಗಟ್ಟಿಗೆ ಮಾಡ್ಕೋಬೋದು. ನಾನು ಈ ಥರ ತೆಳ್ಳವಾಗಿ ಮಾಡ್ಕೊತೀನಿ. ಇದಕ್ಕೆ ಹಾಲು ಬೇಕಾದರೂ ಯೂಸ್ ಮಾಡ್ಕೋಬೋದು, ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ಈ ಥರ ಒಂದು ಹೆಲ್ತಿ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ. ಅಥವಾ ಇದನ್ನು ಕುಡಿದು ಬೇಕಾದರೆ ಮಾಮೂಲಿ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರ, ಮನೇಲಿ ಏನು ತಿಂಡಿ ಮಾಡಿರ್ತೀರ ಅದನ್ನು ಸಹ ತಿನ್ಬೋದು. ಇದನ್ನು ಬೇಗನೆ ಕುಡಿದ್ಬಿಟ್ಟು, ಅಂದರೆ ತುಂಬ ಬೇಗ ಹಶ್ವಾಗ್ತಿರುತ್ತಲ್ವ ಕೆಲವ್ರಿಗೆ ಬೆಳಗ್ಗೆ, ಇದನ್ನೊಂದು ಲೋಟ ತಗೊಂಡು ಆಮೇಲೆ ಬೇಕಾದರೆ ತಿಂಡಿನ ಮಾಡ್ಕೋಬೋದು. ಹೇಳಿದ್ನಲ್ಲ, ಇದು ಮಾಲ್ಟ್ ಪೌಡರ್ ಇಂದ ಮಾಡ್ಕೊಂಡಿದ್ದು ಅಂತ. ಅಂದರೆ ನಾನು ಮುಂಚೆಲ್ಲ ಮಾಮೂಲಿ ಮನೇಲಿ ಏನು ತಿಂಡಿ ಮಾಡ್ತಿದ್ದೋ ಅದನ್ನೇ ತಿಂತಾಯಿದ್ದೆ. ಇವಾಗ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇದು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರೋಟೀನ್ ಪೌಡರ್ ಅಂತ ನಾನೇ ಮನೇಲೇ ಮಾಡಿಟ್ಕೊಂಡಿರೋದು. ಇದು ಯಾವ ಥರ ಪೌಡರ್ ಮಾಡೋದು ಅಂತ ನಿಮಗೆ ಏನಾದರೂ ಈ ಥರ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಹೇಳಿ, ಕಮೆಂಟ್ ಮಾಡಿ. ನಾನು ಇದನ್ನು ಪೌಡರ್ ಮಾಡುವಾಗ ನಾನು ಯಾವ ಥರ ಮಾಡಬೇಕಂತ ಈ ರೆಸಿಪಿನ ಹಾಕ್ತೀನಿ. ತುಂಬ ಫೀಲಿಂಗ್ ಅನಿಸುತ್ತೆ, ಏನಾಗಲ್ಲ, ಹೊಟ್ಟೆ ನಶ್ವಾಗಲ್ಲ. ನಾನು ಇದನ್ನು 1 ಗ್ಲಾಸಷ್ಟು ಇದನ್ನು ತೊಗೊಂಡ್ರೆ ಇನ್ನು ಮಧ್ಯಾಹ್ನದವರೆಗೂ ಏನು ನನಗೆ ಹಶ್ವಾಗಲ್ಲ. ಮತ್ತು ಯಾರೆಲ್ಲ ಬ್ಯಾಚುಲರ್ಸ್ ಇರ್ತೀರ ಮತ್ತು ಕೆಲ್ಸಕ್ಕೆ ಹೋಗೋರಾದರೆ ಆರಾಮಾಗಿ ಮಾಡ್ಕೊಂಡು ತೊಗೋಬೋದು. ಯಾಕೆಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಳುಗಳು ಇರ್ಬೋದು, ಮತ್ತು ರಾಗಿ, ಅಕ್ಕಿ ಹಾಕಿಲ್ಲ, ರಾಗಿ ಹಾಕಿದ್ದೀನಿ, ಮತ್ತು ಹುರುಳಿಕಾಳು, ಈ ಥರ ಕೆಲವೊಂದು ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿರೋದು. ಸೊ ಇದನ್ನು ಕುಡಿಯೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಮತ್ತು ಫೀಲಿಂಗ್ ಆಗೋ ಇರುತ್ತೆ. ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ ಬೇಕಾದ್ರೆ ಮಾಡ್ಕೋಬೋದು. ಡಯಟ್ ಮಾಡೋರು ಮಾತ್ರ ಅಂತಲ್ಲ, ಮಾಮೂಲಿ ಯಾರು ಬೇಕಾದರೂ ಕುಡಿಬೋದು. ನಾನು ಮಾರ್ನಿಂಗು ತಿಂಡಿ ತಿನ್ನೋಕ್ಕಿಂತ ಇದು ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಈ ಆಪ್ಷನ್ನ ತೊಗೊಂಡಿದ್ದೀನಿ. ನಿಮಗೂ ಬೇಕು ಈ ರೆಸಿಪಿ ಅಂತಂದರೆ ಕಮೆಂಟ್ ಮಾಡಿ, ನಾನು ಈ ಪೌಡರ್ನ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಅವಾಗಲೇ ತೋರಿಸ್ದಾಗೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಬೆಲ್ಲ ಹಾಕೋಬೋದು. ಇಲ್ಲ ಬೇಡ, ನಾನು ಬೆಲ್ಲ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ ಸ್ವೀಟು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಉಪ್ಪಾಗುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು, ಬೇಗನೆ ಆಗುತ್ತೆ. ನಮಗೆ ಯಾವ ಕ್ವಾಂಟಿಟಿನಲ್ಲಿ ಬೇಕು, 1 ಗ್ಲಾಸ್ 1 ಲೋಟ ಫುಲ್ ಬೇಕು ಅಂತಂದರೆ ನಾನು ಇದೇ ಲೋಟದಲ್ಲಿ 1 ಲೋಟದಲ್ಲಿ ಅಳತೆ ಮಾಡಿಕೊಂಡು ಇದೇ ಲೋಟದಲ್ಲೇ ನಾನು ಮಾಡಿರೋದು. ಅಂದರೆ ನಾವು ಯಾವ ಲೋಟದಲ್ಲಿ ಕುಡಿಬೇಕು ಅಂದ್ಕೊಂಡಿರ್ತೀವೋ ಅದೇ ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇವಾಗ ನಾನು ಲಂಚಿಗೆ ಅಂದರೆ ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡ್ತಿದ್ದೀನಿ. ಇದನ್ನು ಚಪ್ಪರದವರೆಕಾಯಿ ಅಂತಲೂ ಕರೀತಾರೆ. ಇದರಲ್ಲಿ ಸಾಂಬಾರು ನಾವು ಜಾಸ್ತಿ ಪಲ್ಯನೇ ಮಾಡೋದು. ಇದು ಸಾಂಬಾರನ್ನು ಸಹ ಮಾಡ್ತಾರೆ. ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು, ಬಟಾಣಿ ಕಾಳು ಎರಡನ್ನೂ ಸೇರಿಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವೆಲ್ಲ ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಡಿ. ಮುಂಚೆ ನಮ್ಮ ಅಜ್ಜಿ ಅವರೆಲ್ಲ ಹೆಂಗೆ ಅಂತಂದರೆ ಇದನ್ನ ಬಿಡಿಸ್ತಾ ಇರಲಿಲ್ಲ. ಇಂಥ ನಾವು ಹೆಚ್ಚುತ್ತಾ ಇರಲಿಲ್ಲ, ಜಸ್ಟ್ ಈ ಥರ ಹಿಂಗೆ ಕಟ್ ಮಾಡಿ
ಇಟ್ಕೊಳೋರು ಅಷ್ಟೇ, ಕೈಯಲ್ಲೇ ಕಟ್ ಮಾಡಿಬಿಟ್ಟು ಮಾಡೋರು. ಅದು ಟೇಸ್ಟ್ ಏನೋ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀಟಾಗಿ ನಾನು ಕಟ್ ಮಾಡ್ಕೊತೀನಿ. ನೋಡಿ ಇವಾಗ ನಾನು ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮೊಟೊ ಹಾಕಿದ್ದೀನಿ. ಅದ್ರ ಜೊತೆ ಒಂದು 2-3 ಇಳ್ಕೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡೋ. ಕಾಳುಗಳನ್ನ ಸ್ವಲ್ಪ ನೆನೆಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು, ಮತ್ತು ಇನ್ನು ತೊಗರಿಬೇಳೆ. ಹಾಗೆ ಈ ಮಸಾಲೆಗೆ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡರ್ ಅಂದರೆ ಸಾಂಬಾರು ಪೌಡರ್ ಹಾಕ್ಕೋಬೇಕು. ಜೊತೆಗೆ ಕಡಲೆನ ಹಾಕ್ಕೊಂಡಿರೋದು ಏನಕ್ಕೆ ಅಂದರೆ ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಂಡಿರೋದು. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನೀರು ಕಡಿಮೆ ಹಾಕ್ಕೋಬೋದು ನಾವು ಸಾಂಬಾರು ಮಾಡ್ಬೇಕಾರೆ, ಅಂದರೆ ಪಲ್ಯ ಮಾಡ್ತೀವಲ್ಲ ಆವಾಗ. ಇವಾಗ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಈಗ ನಾವು ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಕಾಳು ಇದಕ್ಕೇನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆಕಾಳು, ಬಟಾಣಿ ಕಾಳು, ಹಾಗೆ ತೊಗರಿಬೇಳೆ, ಹಾಗೆ ಸ್ವಲ್ಪ ಅವರೆಕಾಳನ್ನೂ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಕಾಳು ಬೇಕು, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅವು ತೊಗೊಳ್ಳಿ. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಸಾಂಬಾರು ಮಾಡ್ಕೊತೀನಿ ಅಂದರೆ ಬೇಕಾದರೆ ಕಾಳನ್ನ ಸ್ಕಿಪ್ ಮಾಡಿ ಬೇಳೆ ಮಾತ್ರ ಹಾಕ್ಕೊಂಡು ಮಾಡ್ಕೋಬೋದು. ನಾನಿವಾಗ ಒಂದು ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ಹಾಗೆ 2-3 ಇಳ್ಕೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಕೆಲವರು ಬೆಳ್ಳುಳ್ಳಿನ ಹಾಕಿದ್ರೆ ಹಿಂಗೆ ಹಾಕ್ಕೊಳ್ಳಲ್ಲ. ನಿಮ್ಮ ಇಷ್ಟ, ಯಾವ ಥರ ನಿಮ್ಮ ಮನೇಲಿ ಸಾಂಬಾರಿಗೆಲ್ಲ ಮಾಡ್ತೀರಾ ಆ ಥರ ನೋಡಿ ಹಾಕ್ಕೊಳ್ಳಿ. ನಾನು ಯೂಶ್ವಲಿ ಕಾಳು ಈ ಥರ ಏನಾದರೂ ಯೂಸ್ ಮಾಡಿದಾಗ ಸ್ವಲ್ಪ ಬೆಳ್ಳುಳ್ಳಿ ಜೊತೆ ಹಿಂಗೂ ಸಹ ಹಾಕ್ತೀನಿ. ಕೆಲವರು ಹಿಂಗೆ ತಿನ್ನಲ್ಲ, ಹಂಗಾಗಿ ನಿಮ್ಮ ಮನೇಲಿ ಯಾವ ಥರ ನೀವು ಮಾಡ್ತೀರಾ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿನ ನಾನು ಗ್ರೈಂಡ್ ಮಾಡೋಕೆ ಹಾಕ್ಕೊಂಡಿದ್ದೆ, ಸೊ ಹಂಗಾಗಿ ಅರ್ಧ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೊಮೊಟೊನ ಹಾಕ್ಕೊಳ್ತೀನಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತಂದರೆ ಸ್ವಲ್ಪ ಮೊಬ್ಬು ಆಗೋವರೆಗೂ ಫ್ರೈ ಮಾಡಿಬಿಟ್ಟು, ಆಮೇಲೆ ಇದಕ್ಕೆ ನಾವು ಏನೇನು ತರಕಾರಿ ಇಟ್ಕೊಂಡಿದ್ವಲ್ಲ, ಚಪ್ಪರದವರೆಕಾಯಿ, ಹಾಗೆ ಹುರುಳಿಕಾಯಿ, ಹಾಗೆ ಕಾಳುಗಳನ್ನೆಲ್ಲ ಇಟ್ಕೊಂಡಿದ್ವಲ್ಲ, ಎಲ್ಲದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಬೇಕು. ನಾನು ತರಕಾರಿನ ಹೆಚ್ಚಿಬಿಟ್ಟು ಮತ್ತೆ ತೊಳೆದು ಹಾಕ್ಕೊಂಡಿದ್ದೀನಿ. ಇಲ್ಲ ಫಸ್ಟೇ ತೊಳೆದು ಸಹ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಿ. ಇದ್ರ ಜೊತೆ ಬೇಕಾದರೆ ಬೇರೆ ತರಕಾರಿ, ಕ್ಯಾರೆಟ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಗೆಡ್ಡೆಕೋಸು, ಬೀಟ್ರೋಟ್, ಯಾವುದೇ ತರಕಾರಿ ಬೇಕಾದರೂ ಜೊತೆಗೆ ಸೇರಿಸ್ಕೋಬೋದು. ಆವಾಗ ಏನಾಗುತ್ತೆ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಥರ ಆಗುತ್ತೆ. ನಾನು ಇದನ್ನು ಸಾಂಬಾರು ಅನ್ನಕ್ಕೆ ಮತ್ತು ಚಪಾತಿ ಎರಡಕ್ಕೂ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಬರೀ ಚಪಾತಿಗೆ ಅನ್ನೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ತಿಕ್ನೆಸ್ ಆಗಿರಲಿ. ಇಲ್ಲ ನಾನು ಅನ್ನಕ್ಕೆ ಮಾಡ್ಕೊತೀನಿ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಆಗುತ್ತೆ. ನಾನು ಎರಡಕ್ಕೂ ಸೇರಿ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆ ಪೇಸ್ಟ್ನೂ ಸಹ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ನೀರು ಬೇಕೋ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಇದನ್ನು ಅಟ್ಲೀಸ್ಟು ಒಂದು 2-3 ವಿಷಲಷ್ಟು ಕೂಗಿಸ್ಬೇಕು. ಹಂಗಾದ್ರೆ ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ಕಡಲೆಕಾಳು ಇದೆಲ್ಲ ಸ್ವಲ್ಪ ನಿಧಾನ ಅಲ್ವಾ ಬೇಯೋದು. ಹಂಗಾಗಿ 2-3 ವಿಷಲ್ ಕೂಗಿಸಿದ್ರೆ ತರಕಾರಿ, ಕಾಳು ಎಲ್ಲ ಒಂದೇ ರೀತಿ ಬೆಂದಿರುತ್ತೆ. ಇಷ್ಟು ದಿನ ಯಾವುದೇ ರೀತಿ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಅಂದರೆ ಏನಂದರೆ ಪಾಪುಗೆ ಸ್ವಲ್ಪ ವಾಮಿಟು ಹಾಗೆ ಹೊಟ್ಟೆ ನೋವು ಬರ್ತಿತ್ತು. ಅಂದರೆ ಫಸ್ಟು ಫೀವರಿಂದ ಸ್ಟಾರ್ಟ್ ಆಗಿ ಆಮೇಲೆ ವಾಮಿಟ್ ಸ್ಟಾರ್ಟ್ ಆಯಿತು. ವಾಮಿಟುಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ ಡಾಕ್ಟ್ರ್ ಹತ್ರ. ವಾಮಿಟ್ ಸರಿ ಆಯಿತು, ನೆಕ್ಸ್ಟ್ ಡೇನೇ ಅವಳಿಗೆ ಹೊಟ್ಟೆ ನೋವು ಅಂತಿದ್ಲು. ಸೊ ಹಂಗಾಗಿ ಬರೀ ಅವಳನ್ನು ನೋಡ್ಕೊಳೋದ್ರಲ್ಲೇ ಟೈಮ್ ಆಗ್ತಿತ್ತು. ಹಂಗಾಗಿ ಯಾವುದೇ ರೀತಿ ವೀಡಿಯೋ ಆಗಲಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು ವೀಡಿಯೋ, ಹಂಗಾಗಿ ಇದನ್ನಾದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ.
ಬಿಸಿಲಂತೂ ತುಂಬಾ ಪಾಪುನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗ್ಬೇಕಂತಂದರೆ ಎಷ್ಟು ಬಿಸಿಲಿರುತ್ತೆ ಅಂದರೆ ಅಷ್ಟು ಬಿಸಿಲಿರುತ್ತೆ, ತಡೆಯೋಕ್ಕೆ ಆಗಲ್ಲ. ಹಂಗಾಗಿ ಜಾಸ್ತಿ ನೀರನ್ನ ಕುಡೀರಿ. ಆದಷ್ಟು ದಿನಕ್ಕೆ ಒಂದು 3 ಲೀಟ್ರಷ್ಟು ನೀರನ್ನಾದರೂ ಕುಡೀರಿ. ನಾನು ಈ ಬಾಟಲಲ್ಲಿ ಕೌಂಟ್ ಮಾಡಿಕೊಂಡು ಕುಡಿತೀನಿ. ಅಟ್ಲೀಸ್ಟ್ ಒಂದು 2.5 ಲೀಟರಷ್ಟು ನೀರನ್ನಂತೂ ಕುಡಿತೀನಿ. ಈ ಬಾಟಲ್ ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಂಡಿದ್ದು. 95 ರುಪೀಸ್ಗೇನೋ ಆಫರಲ್ಲಿ ಸಿಕ್ತು. ನಾನು ಫಸ್ಟ್ ಇದನ್ನು ಗ್ಲಾಸ್ ಬಾಟಲ್ ಅಂದ್ಕೊಂಡಿರಲಿಲ್ಲ. ಇದು ನೋಡಿದ್ರೆ ತರಿಸಿದ ಮೇಲೆ ಗ್ಲಾಸ್ ಬಾಟಲ್ ಅಂತ ಗೊತ್ತಾಯ್ತು. ಹಾಗೆ ಇವತ್ತು ಜೋಳದ ರೊಟ್ಟಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ. ನಾನು ಯೂಶ್ವಲಾಗಿ 1 ಲೋಟ ನೀರು ಹಾಕ್ತೀನಿ. ಈ ಥರ ನಾವು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಇದರಲ್ಲಿ 1 ಲೋಟ ನೀರು ಹಾಕ್ಕೊತೀನಿ. ಯಾಕೆಂದರೆ ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ತಿನ್ನೋದು ರೊಟ್ಟಿ. ಪಾಪು ಒಂದು ಅರ್ಧ ತಿಂತಾಳೇನೋ ಅಷ್ಟೇ, ಒಂದು ಹಾಫಷ್ಟು, ಜಾಸ್ತಿ ಏನು ಅವಳು ತಿನ್ನಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ, ಎಷ್ಟು ಜಾಸ್ತಿ ಹಾಕ್ಕೋಬೇಡಿ, ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈ ನೀರನ್ನ ಚೆನ್ನಾಗಿ ಕುದಿಸ್ತೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ನಾನು ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ನೀರು ನಾನು ಏನು ಹಾಕಿದ್ದೀನೋ ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಚೆನ್ನಾಗಿ ಕಾಯಿಸ್ಬೇಕು ಈ ನೀರನ್ನ. ನಿಮಗೆ ಜಾಸ್ತಿ ಜನ ಇದ್ದಾರಪ್ಪ, ನಾನು ಜಾಸ್ತಿ ಬೇಕು ರೊಟ್ಟಿ ಅಂತಂದರೆ ನಾನಿವಾಗ 1 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಅಲ್ವಾ. ಬೇಕಾದರೆ ಒಂದು 2-3 ಗ್ಲಾಸಷ್ಟು ನಿಮ್ಮ ಮನೆಯಲ್ಲಿರೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು ನೀವು. ಇವಾಗ ಇದು ನೀರು ಕಾಯ್ತಾ ಇದೆ. ಸೊ ನಾನಿವಾಗ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಹಿಟ್ಟನ್ನ ಹಾಕ್ತೀನಿ. ಜಸ್ಟ್ 1 ಸ್ಪೂನಷ್ಟು ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ನೀರು ಚೆನ್ನಾಗಿ ಕಾಯಬೇಕು, ಕುದೀತಾ ಇರುತ್ತಲ್ಲ, ಕುದಿಯೋ ನೀರು ಥರ ಆಗಬೇಕು. ಆಮೇಲೆ ನಾವು ಎಷ್ಟು ಬೇಕಷ್ಟು ಈ ನೀರು ಕ್ವಾಂಟಿಟಿ ಮೇಲೆ ನಾವು ಹಿಟ್ಟನ್ನ ಹಾಕ್ಕೋಬೇಕು. ಸ್ವಲ್ಪ ಇದು ಕಾಯಲಿ, ಇನ್ನು ಕಾದಿಲ್ಲ. ನೀರು ಇವಾಗ ಚೆನ್ನಾಗಿ ಕಾದಿದೆ. ಕುಕ್ಕರ್ 1 ವಿಷಲ್ ಬಂದಿದೆ, ಇನ್ನೂ 1 ವಿಷಲ್ ಬರಬೇಕು. ಸೊ ನೋಡಿ, ನಾನು ಇದು ನೋಡಿ ತೋರಿಸ್ತೀನಿ. ಹತ್ರದಿಂದ ತೋರಿಸಿದ್ರೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಹಿಟ್ಟು ಹಾಕಿದ್ದೆ ಅಲ್ವಾ, ಇದು ನೀರು ಇವಾಗ 1 ಸ್ಪೂನಷ್ಟು ಹಿಟ್ಟು ಹಾಕಿದ್ದೆ ಅಷ್ಟೇ. ಈಗ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಜೋಳದ ಹಿಟ್ಟನ್ನ ಸೇರಿಸ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಕೈಗೂ ಸ್ವಲ್ಪ ನಾನು ನೀರನ್ನ ಎತ್ಕೊಂಡ್ಬಂದಿದ್ದೀನಿ ನೋಡಿ, ಸ್ವಲ್ಪನೂ ಕೈಗಂಟಲ್ಲ. ಇದನ್ನೇ ಸೇಮ್ ಚಪಾತಿ ಇಡ್ತಾರ ಲಟ್ಟಿಸ್ಬಿಟ್ಟು ಬೇಗನೆ ರೊಟ್ಟಿ ಆಗೋದು. ಯಾರು ಹೊಸ್ದಾಗಿ ರೊಟ್ಟಿ ಮಾಡ್ತಿದ್ರೆ ಈ ಥರ ಮಾಡಿ, ನಿಜವಾಗ್ಲೂ ಬೇಗನೆ ಆಗುತ್ತೆ. ಮತ್ತು ಕಷ್ಟ ಬರಲ್ಲ ಅಂದವ್ರಿಗೆ ಆರಾಮ್ಸೆ ಈ ಥರ ಮಾಡಿ. ನಾನಿವಾಗ ಇದನ್ನ ಸ್ವಲ್ಪ ಹೊತ್ತು ಇದು ಆರಬೇಕು. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ನಾನು ಇವಾಗ ಈ ಥರ ಮಾಡ್ಕೊಂಡಿದ್ನಲ್ವಾ, ಸ್ವಲ್ಪ ಈ ಥರ ಒಂದು ಬಟ್ಲಲ್ಲಿ ನೀರು ಹಿಡ್ಕೊತೀನಿ. ಈ ಥರ ಒಂದು ಬಟ್ಲಲ್ಲಿ ನೀರು ಹಿಡ್ಕೊಂಡು ಕೈಗೆ ಎತ್ಕೊಂಡು ನೀಟಾಗಿ ಈ ಥರ ಮಾಡ್ತಾ ಹೋದರೆ ಸೇಮ್ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ಥರನೇ ಇರುತ್ತೆ. ಕಷ್ಟನೇ ಇಲ್ಲ. ತೋರಿಸ್ತೀನಿ
ನಾನು ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ನಿಜವಾಗ್ಲೂ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿಲ್ಲ. ರೊಟ್ಟಿ ಅಂತಲೇ ಅಲ್ಲ, ಯಾವುದೇ ಅಡುಗೆನೂ ಅಷ್ಟಾಗಿ ಬರ್ತಾನೆ ಇರಲಿಲ್ಲ. ಅಮ್ಮನ್ನ ಫೋನ್ ಮಾಡಿ ಕೇಳ್ಕೊಂಡು ಮಾಡ್ತಾಯಿದ್ದೆ. ಎಲ್ಲ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳೋದ್ರಿಂದ ಯಾವುದೇ ವಿದ್ಯೆ ಆದರೂ ನಾನು ಇಷ್ಟು ದಪ್ಪ ಮಾಡ್ಕೊಳ್ತೀನಿ. ಕಲ್ತ ಮೇಲೆ ಕೋತೀವಿ ಈ ಥರ ಮಾಡಿರ್ತಾರಲ್ಲ, ಹಂಗೆ ಕಲಿಯೋವರೆಗೂ ತುಂಬಾ ಕಷ್ಟ ಅನ್ಕೊತೀವಿ. ಸ್ವಲ್ಪ ಈಗ ಏನಾದರೂ ಅಂಟಿದ್ರೆ ಮನೆ ಹಿಟ್ಟು ಮಾಡಿಸಿ ಜೋಳದ ಹಿಟ್ಟು ಎಲ್ಲ ಕೊಡೋರು, ಬಟ್ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನೇ ಈ ಥರ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಬೆಟರಾಗಿ ಚೆನ್ನಾಗಿ ಕಲ್ತ್ಕೊಂಡೆ. ಆದರೆ ಬಟ್ ಇವಾಗ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಆಲ್ಮೋಸ್ಟ್ ಯಾವಾಗಲೂ ರೈಸ್ನೇ ತಿಂದು ಮತ್ತು ಚಪಾತಿನೂ ಯಾವಾಗಲೂ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಮಧ್ಯೆ ಈ ಥರ ರೊಟ್ಟಿ, ರಾಗಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಬೇರೆ ಯಾವ ಥರನೇ ಆಗಿರ್ಬೋದು, ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಕೆಲವೊಂದು ಸಲ ಟ್ರಯಲ್ ಮಾಡೋಕ್ಕೆ ಅಂತಲೇ ರೊಟ್ಟಿನ ತುಂಬ ದಿನ ಮಾಡಿ ಕಲ್ತಿದ್ದೀನಿ. ಹಾಗೆ ನೀವು ಅಷ್ಟೇ, ಈಸಿ ಆಗ್ತಾ ಹೋಗುತ್ತೆ ಕಲ್ತ್ಕೊತ. ನಾವು ಹೌಸ್ ವೈಫ್ ಎಲ್ಲ ಹೆಂಗೆ ಅಂತಂದರೆ, ನಮ್ಮ ದಿನದ ಅರ್ಧ ಟೈಮ್ನ ನಾವು ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡಿಬಿಡ್ತೀವಿ. ಅದೇ ಅವಾಗ ಅಂದ್ಕೊತೀವಿ ಏನಂತ, ಅಯ್ಯೋ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ವಲ್ಲಪ್ಪ ಅಂತ. ಅದೇ ಯಾರಾದರೂ ನಾನೇ ಮಾಡಿಕೊಡ್ತೀನಿ ಅಡುಗೆನ, ಕೂತ್ಕೊಳ್ಳಿ ನೀವು ಅಂತ ಹೇಳಿ 1-2 ದಿನ ನಾವು ಅಡುಗೆ ಮನೆ ಕಡೆ ಬರಲಿಲ್ಲ ಅಂದರೆ ನಮಗಿರೋಕ್ಕೆ ಆಗೋಲ್ಲ. ಮಾಡಿಕೊಡ್ತೀವಿ, ಮುಂದೆ ತಂದು ಕೊಡ್ತೀವಿ ಅಂತಂದರು ತಿಂದ್ಕೊಂಡಂತೂ ನಮಗಿರೋಕ್ಕಾಗಲ್ಲ ಅಲ್ವಾ. ಹೆಣ್ಮಕ್ಳೇ ಹಾಗೆ, ಅದರಲ್ಲೂ ಹೌಸ್ ವೈಫ್ ಅಂತೂ ಅಡುಗೆ ಮನೆನ 2 ದಿನ ಅಡುಗೆ ಮನೆ ಕಡೆ ಬರಲಿಲ್ಲ ಅಂದರೆ ತುಂಬಾ ಮಿಸ್ ಮಾಡ್ಕೊತೀವಿ. ನಿಮಗೂ ಈ ಥರನೇ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ. ನಾನು ಈ ಥರ ಎತ್ತಿದ್ರೂ ಸ್ವಲ್ಪನೂ ಕ್ರ್ಯಾಕ್ ಆಗ್ತಿಲ್ಲ, ಹರಿದೋಗ್ತಿಲ್ಲ. ನೀಟಾಗಿ ನಾನು ಇವಾಗ ಹಂಚ್ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಹಂಚ್ ಮೇಲೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಸೇಮ್ ಚಪಾತಿ ಥರನೇ ಅನಿಸುತ್ತೆ. ಇವಾಗ ನಾನು ಒಂದು ಸೈಡು ನೀರನ್ನ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಬೇಯ್ತಾ ಇದೆ ಅಂತಂದಾಗ ಒಂದು ಸೈಡ್ ನೀರು ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಸ್ಮೂತಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನೀವು ಒಂದು ತಿನ್ನೋದಕ್ಕೆ ಒಂದು 4 ತಿನ್ಬೋದು. ಇಲ್ಲ ದೊಡ್ಡಗೆ ಮಾಡ್ಕೊತೀನಿ ಅಂತಂದರೆ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಚಪಾತಿ ಥರನೇ ಅನ್ನಿಸ್ತಿದೆ ಅಲ್ವಾ ನೋಡೋಕ್ಕೆ. ಇದೇ ಥರ ಮಾಡಿಕೊಡಿ ಈಸಿಯಾಗಿ. ರೊಟ್ಟಿ ಕೆಲವ್ರಿಗೆ ರೊಟ್ಟಿ ಮಾಡಬೇಕಲ್ಲ ಅಂತಲೇ ಬೇಜಾರಾಗ್ತಿರುತ್ತೆ. ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಇದು ನಮ್ಮ ಮನೇಲಿ ಇವತ್ತು ಮಧ್ಯಾಹ್ನ ನಾನು ರೊಟ್ಟಿ ಮಾಡಿದ್ರಿಂದ ನಾನು ಆಲ್ಮೋಸ್ಟ್ ಮಧ್ಯಾಹ್ನ ರೊಟ್ಟಿ ಇಲ್ಲ ಚಪಾತಿನೇ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಇದ್ರ ಜೊತೆ ವೆಜಿಟೇಬಲ್ಸ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಕ್ಯಾರೆಟು, ಹಾಗೆ ಇದು ಏನು ಹೇಳ್ತೀವಿ, ಸ್ವಲ್ಪ ಮೂಲಂಗಿನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಕೋಸಂಬರಿ ಥರ ಮಾಡ್ಕೊಂಡಿದ್ದೀನಿ. ಡೈಜೆಷನ್ಗೆ ಮೂಲಂಗಿ ತುಂಬಾ ಒಳ್ಳೆಯದು. ಇದ್ರ ಜೊತೆ ಸೌತೆಕಾಯಿ ಏನಿದ್ರು, ಯಾವ್ದು ನೀವು ತರಕಾರಿ ತಿಂತೀರ ಅದನ್ನ ಇಟ್ಕೊಳ್ಳಿ. ಇಷ್ಟ ಇತ್ತು ನಮ್ಮ ಮಧ್ಯಾಹ್ನದ ಊಟ. ಹಾಗೆ ಪಾಪು ಮನೆಯಲ್ಲಿ ಸ್ಟ್ರಾಬೆರಿ ಇತ್ತು, ಹಂಗಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಕೂತಿದ್ಲು. ಹಂಗಾಗಿ ಅವಳನ್ನ ಕೂರಿಸ್ಬಿಟ್ಟು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅವಳಿಗೆ ಸ್ಟ್ರಾಬೆರಿ ಅಂದರೆ ತುಂಬಾ ಇಷ್ಟ. ಈ ಸ್ಟ್ರಾಬೆರಿನ ನೀವು ವಾಶ್ ಮಾಡ್ಬೇಕಾದ್ರೆ ನೀಟಾಗಿ ಉಪ್ಪು ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಇದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ ಒಂದೊಂದು ಸಲ. ಹಾಗಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಮಾಡಿಕೊಡಿ ಮಕ್ಳಿಗೆ ಮಾಡಿಕೊಡುವಾಗ. ಇದಕ್ಕೇನಿಲ್ಲ, ಸ್ಟ್ರಾಬೆರಿ ನೀವು ಎಷ್ಟು ಬೇಕೋ ಅಷ್ಟು ಸ್ಟ್ರಾಬೆರಿ, ನಾನು ಒಂದು 2-3 ಸ್ಟ್ರಾಬೆರಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸು ಹಾಲನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು, ಅಂದರೆ ನಾವು ಯಾವ ಥರ ಸ್ವೀಟ್ ತಿಂತೀವಿ ಅಷ್ಟು ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ. ಬೇಕಾದರೆ ಫ್ಲೇವರ್ಗೆ ಏಲಕ್ಕಿ ಪೌಡರ್ನು ಹಾಕ್ಕೋಬೋದು. ಬಟ್ ಇದಕ್ಕೆ ಅಷ್ಟು ನನಗಿಷ್ಟ ಆಗೋಲ್ಲ, ಅವಳು ಅಷ್ಟೇ ಕುಡಿಯೋಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಏಲಕ್ಕಿ ಪೌಡರ್ನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಜೇನುತುಪ್ಪ ತಿಂತೀನಿ ಅಂತ ಕೂತಿದ್ದಾಳೆ. ಅದು ಗ್ಲಾಸ್ ಬಾಟಲು ಒಡೆದೋಗುತ್ತೆ ಅಂತ ಹೇಳ್ತಾಯಿದ್ದೀನಿ, ಆದರೆ ಮಾತೇ ಕೇಳ್ತಿಲ್ಲ. ಮಕ್ಕಳು ಹಂಗೆ ಅಲ್ವಾ, ಕೆಲವೊಂದು ಸಲ ಕೇಳಲ್ಲ ಮಾತು. ನಮ್ಮ ಮಾತೆಲ್ಲಿ ಕೇಳ್ತಾರೆ. ನಾವು ಹೇಳೋದು ಹೇಳ್ತಾ ಇರೋದು, ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ. ಅವಳಿಗೆ ರೊಟ್ಟಿ ತಿನ್ನೋದನ್ನ ಕಳ್ಸೋಣ ಅಂತ ಅಂದ್ಕೊತೀನಿ. ಬಟ್ ಏನಂತಂದ್ರೆ ಅವಳಿಗೆ ಚಪಾತಿ ಇಷ್ಟ ಆಗುತ್ತೆ, ರೊಟ್ಟಿ ಅಂದ್ರೇ ಇಷ್ಟ ಆಗೋಲ್ಲ. ಮಕ್ಕಳೇ ಹಂಗೆ ಅಲ್ವಾ, ನಾವೇನೋ ಅಭ್ಯಾಸ ಮಾಡ್ಸೋಕೆ ಹೋಗ್ತೀವಿ, ಬಟ್ ಅವರು ಅದನ್ನು ಊಟ ತಿನ್ನೋದೇ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಅವಳಿಗೆ ಯಾವ್ದು ಇಷ್ಟನೋ ಅದನ್ನೇ ತಿನ್ನಲಿ ಅಂತ ಬಿಡ್ತೀನಿ. ಅವಳು ಅಂದರೆ ಸ್ವಲ್ಪ ಫುಡ್ಡಿನೇ ಅವಳು. ಸ್ವಲ್ಪ ಅವಳನ್ನ ಅವಾಯ್ಡ್ ಮಾಡೋದೇ ಕಷ್ಟ ನನಗೆ. ಅಂದರೆ ಯಾವಾಗಲೂ ಮೇಲ್ಮೇಲೆ ಏನಾದರೂ ತಿಂತಾ ಇರ್ತಾಳೆ. ಸೊ ಹಂಗಾಗಿ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದ್ದು. ಕೆಲವೊಂದು ಸಲ ಮಾತು ಕೇಳ್ತಾಳೆ, ಕೆಲವೊಂದು ಸಲ ಏನಂದರೆ ಹಠ ಮಾಡ್ತಾಳೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಇದನ್ನ ಯಾವ ಥರ ವಿಡಿಯೋ ಬೇಕು, ಕುಕ್ಕಿಂಗ್ ರಿಲೇಟೆಡ್ ಆಗಿರ್ಬೋದು, ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು, ಯಾವ ಥರ ವಿಡಿಯೋನ ನೀವು ನಮ್ಮ ಚಾನಲಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.